ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಶುಕ್ರವಾರ, ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಏಕಾದಶಿ ಕೂಡ ಬಂದಿದೆ. ಇವತ್ತಿನ ದಿನ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ. ಸಾಕಷ್ಟು ಜನ ಹೇಳ್ತೀರಿ, ಏನು ಕೆಲಸ ಮಾಡಿದ್ರು, ಎಷ್ಟೇ ದುಡ್ಡು ಬಂದರೂ ಕೈಯಲ್ಲಿ ನಿಲ್ಲೋದಿಲ್ಲ. ಯಾವಾಗ ನಾನು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಕೂಡ ದುಡ್ಡಿನ ಅಡೆತಡೆ ಬರ್ತಾ ಇರುತ್ತೆ. ಯಾವುದ ಸಾಲಕ್ಕೆ ನಾನು ಅಪ್ಲೈ ಮಾಡಿದ್ರೂ ಸಾಲ ಸಿಕ್ಕೋದಿಲ್ಲ, ಅಥವಾ ನನಗೆ ಎಷ್ಟೋ ಜನ ದುಡ್ಡು ಕೊಡಬೇಕಾಗಿದೆ, ಆ ದುಡ್ಡು ಕೊಡ್ತಾ ಇಲ್ಲ. ನಾನು ಯಾರ್ಯಾರಿಗೆ ದುಡ್ಡು ಕೊಡಬೇಕಾಗಿದೆಯೋ ಅವರೆಲ್ಲರೂ ಕೂಡ ನನಗೆ ಪೀಡಿಸ್ತಾ ಇದ್ದಾರೆ. ಅವರಿಗೆ ನಾನು ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ, ಈ ಕಡೆ ನನಗೆ ದುಡ್ಡು ಬರ್ತಾ ಇಲ್ಲ. ಇದು ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಸಮಸ್ಯೆ. ಸಾಲಗಾರರು ದುಡ್ಡು ಇಸ್ಕೊಂಡಿರ್ತೀವಿ, ಕೊಡದಿರ ಇದ್ದರೆ ಅವ್ರು ಆಡೋ ಒಂದೊಂದು ಮಾತುಗಳು ಕೂಡ ಶೂಲ ಚುಚ್ಚಿದಾಗ ಆಗ್ತಾ ಇರುತ್ತೆ. ಆದರೆ ತಪ್ಪಿಲ್ಲ, ಪಾಪ ಅವರು ಏನೋ ಮಾಡಿ ಕೊಟ್ಟಿರ್ತಾರೆ, ಅವರು ವಾಪಸ್ ಹಣ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾವು ಹಣ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತೀವಿ, ಕೊಡೋದಕ್ಕೆ ನಮ್ಮ ಕೈಲಿ ದಾರಿ ಸಿಗ್ತಾ ಇರಲ್ಲ. ಈ ಕಡೆ ಬಂದರೆ ಈ ಕಡೆ ಕೊಡಬಹುದು, ಈ ಕಡೆ ಬರ್ದಿರ ಆ ಕಡೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಬರ್ತಾ ಇಲ್ಲಪ್ಪ, ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಅಂತ ಹೇಳಿದ್ರೆ 1 ಸಲ 2 ಸಲ 3 ಸಲ ತಾಳ್ಮೆ ತಗೋತಾರೆ. 4ನೇ ಸಲ ತಾಳ್ಮೆಗೆ ಒಂದು ಮಿತಿ ಇದೆ, ನಾವು ಇನ್ನೆಷ್ಟು ಅಂತ ತಾಳೋಣ ಅಂತ ಹೇಳಿ ಅವರ ಆಕ್ರೋಶವನ್ನು ಅವರು ತೋರಿಸ್ತಾರೆ. ಆಗ ನಮಗೆ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾರೆ, ಸಾಲವನ್ನು ಕೊಂಬಾಗ ಹಾಲೊಗರ ಉಂಬಂತೆ ಸಾಲಗಾರನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಈ ರೀತಿ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎದುರಾಗ್ತಾ ಇರುತ್ತೆ. ಸಾಲಗಾರರು ಸಾಲವನ್ನು ಕೊಟ್ಟಿರ್ತಾರೆ, ಅವರೇನೋ ಒಂದು ವಿಶ್ವಾಸದಲ್ಲಿ ಕೊಟ್ಟಿರ್ತಾರೆ. ಅವ್ರಿಗೆ ಹಿಂಪಡ್ಕೊಳ್ಳೋದಕ್ಕೆ ಏನು ಮಾರ್ಗ, ಸಾಲ ತೀರೋದಕ್ಕೆ ಏನು ಮಾರ್ಗ ಅನ್ನೋದನ್ನು ಇವತ್ತು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ. ಬಹಳ ಮುಖ್ಯವಾಗಿ ಯಾರೆಲ್ಲ ಸಾಲ ಮಾಡಿದ್ದೀರಿ, ಆ ಸಾಲ ನಿವಾರಣೆ ಆಗಬೇಕಾದ್ರೆ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಅಂತ ಹೇಳ್ತಾರೆ. ಋಣ ಅಂತಂದರೆ ನಾವು ಅವ್ರ ಹತ್ರ ಸಾಲ ಪಡ್ಕೊಂಡಿದ್ದೀವಿ ಅಂತಂದರೆ ಪೂರ್ವ ಜನ್ಮದಲ್ಲಿ ಅವ್ರು ನಮ್ಮಿಂದ ಏನೋ ಸಾಲ ಪಡ್ಕೊಂಡಿದ್ದು, ಇದು ಋಣ. ರೋಗ, ಈ ರೋಗ ಅಂದ್ರೇನು ಅಂದರೆ ನಮ್ಗೆ ಯಾವುದು ಬರೀ ದೇಹಕ್ಕೆ ಬರುವಂತಹ ಕಾಯಿಲೆ ಅಷ್ಟೇ ರೋಗ ಅಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲಿ ಅಡ್ಡಿ ಬಂದರೆ ಇದೇನು ರೋಗ ಅನ್ನೋಪ್ಪ, ಒಂದು ಕೆಲಸ ಆಗೋದಿಲ್ಲ ಅಂತ. ಈ ರೀತಿಯಾದ ಒಂದು ನೆಗೆಟಿವ್ ಎನರ್ಜಿ ರೋಗ. ಇನ್ನು ದಾರಿದ್ರ್ಯ ಅಂದರೆ ಏನು ಅಂದರೆ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಕೈ ಅಂಟಲ್ಲ. ಒಂದು ಒಳ್ಳೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಕಡೆ ಪ್ರಾಫಿಟ್ ಆಗುತ್ತೆ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಆ ಬಿಸ್ನೆಸ್ಗೆ ಯಾವುದೋ ಕಾಂಪಿಟೇಷನ್ ಬರುತ್ತೆ, ಕ್ಲೋಸ್ ಆಗುತ್ತೆ. ಈಗಂತೂ ಸಾಫ್ಟ್ವೇರ್ ಕಂಪನಿನಲ್ಲಿ ಸಾವಿರಾರು ಜನಗಳನ್ನು ಎತ್ತೆತ್ತಾಚೆಗೆ ಬಿಸಾಕ್ತಾ ಇದೆ. ಜೀವನ ಹೇಗೆ ಅನ್ನೋದು ಗೊತ್ತಾಗದಿರ ಇರೋವಂಥದ್ದನ್ನು ದಾರಿದ್ರ್ಯ ಅಂತ. ಈ ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿಯ ಆರಾಧನೆ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರ ಆರಾಧನೆ. ಸುಬ್ರಹ್ಮಣ್ಯೇಶ್ವರ ನಾಗದೇವತೆಗಳು ಮತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡೋದರಿಂದ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡೋದರಿಂದ, ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡೋದರಿಂದ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಶುಕ್ರವಾರ ನಾನು ಹೇಳಿಕೊಟ್ಟಿದ್ದೀನಿ ಸಾಕಷ್ಟು ಜನಗಳಿಗೆ. ಶುಕ್ರವಾರದ ಸಂಧ್ಯಾಕಾಲದಲ್ಲಿ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ಒಂದು ಅರಿಶಿಣದ ನೀರಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ದೇವರ ಮುಂದೆ ಇಡಿ. ದೇವರ ಮುಂದೆ ಇಟ್ಟು ಕನಕ ಧಾರಾ ಸ್ತೋತ್ರ ಅಂತ ಹೇಳಿ ಆ ಸ್ತೋತ್ರದಿಂದ ನಾಣ್ಯಗಳಿಗೆ ಪೂಜೆಯನ್ನು ಮಾಡಿ ನಿಮ್ಮ ಕೈಲಾದ ನೈವೇದ್ಯವನ್ನು ಅಲ್ಲಿ ಪ್ರಾರ್ಥನೆ ಮಾಡಿ ನೈವೇದ್ಯವನ್ನು ಇಟ್ಟು ಆರತಿಯನ್ನು ಮಾಡಿ ಆವತ್ತಿನ ದಿನ ಆ ನಾಣ್ಯಗಳನ್ನು ದೇವರ ಮುಂದೆ ಬಿಡಿ. ಮಾರನೇ ದಿನ ಬೆಳಗ್ಗೆ, ಶನಿವಾರ ಬೆಳಗ್ಗೆ ಆ ನಾಣ್ಯಗಳನ್ನು ತೆಗೆದು ನೀವು ಮಲಗುವಂತಹ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯನ್ನು ಇಟ್ಟು ಆ ಪೆಟ್ಟಿಗೆಗೆ ಈ ನಾಣ್ಯಗಳನ್ನು ಹಾಕಿ. ನಿಮಗೆ ಏನೇ ಹಣ ಬಂದರೂ ಕೂಡ ಅದನ್ನು ಮನೆಗೆ ತಂದು ಈ ಪೆಟ್ಟಿಗೆಯಲ್ಲಿ ಇಟ್ಟು ಖರ್ಚು ಮಾಡಿ. ಮತ್ತು ಪ್ರತಿನಿತ್ಯ 6 ರೂಪಾಯಿಗಳನ್ನು ಇಟ್ಟು ದತ್ತನಿಗೆ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಪ್ರಸಾದ ರೂಪದಲ್ಲಿ
ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ವಿ. ಇದು ಒಂದು ರೀತಿಯಾದ ಮಾರ್ಗ. ಆದರೆ ಎರಡನೇದಾಗಿ ಈ ತಾಯಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ವೈರಿ ಅಂತಂದರೆ ಯಾರೋ ಚಾಕು ತಗೊಂಬಂದು ಚುಚ್ಚೋನು, ಯಾರೋ ಬೈಯೋನು, ಯಾರೋ ಶೂಟ್ ಮಾಡೋನು ಅಲ್ಲ. ವೈರಿ ಅಂದ್ರೇನು? ನಮ್ಮ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡತಕ್ಕಂತಹ ವಿಷಯಗಳೇ ನಮಗೆ ವೈರಿ. ಆ ಒಂದು ರೀತಿಯಾದ ಬಾಧೆಗಳ ನಿವಾರಣೆ ಮಾಡಿಕೊಳ್ಳೋದಕ್ಕೆ ದುರ್ಗಾ ಪರಮೇಶ್ವರಿಯನ್ನ ಪ್ರತಿ ಶುಕ್ರವಾರಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಮಂಗಳವಾರ ಪ್ರಾರ್ಥನೆ ಮಾಡ್ತೀವಿ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ, ದೀಪ ಹಚ್ತೀವಿ. ಶುಕ್ರವಾರ ರಾಹುಕಾಲ ಬಂತು ಅಂತಂದರೆ ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋದರೆ ನಿಂಬೆಹಣ್ಣು 8-10 ನಿಂಬೆಹಣ್ಣುಗಳನ್ನು ಹಿಂಡೋದು, ಬತ್ತಿ ಇಡೋದು, ಅದು ದಗ 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 ಉರಿಯೋ ಹಾಗೆ ಮಾಡೋದು, ಇದೇ ಎಲ್ಲ ಕಡೆ ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ನೋಡಿದ್ರು ಕೂಡ ಇದು ಸರ್ವೇ ಸಾಮಾನ್ಯವಾಗಿ. ಅದಕ್ಕೆ ದೇವಸ್ಥಾನದ ಒಳಗಡೆ ನಿಂಬೆಹಣ್ಣು ದೀಪ ಹಚ್ಚೋ ಹಾಗಿಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾಕಂದರೆ ಯಾರ್ದಂದ್ರೆ ಅವ್ರದ್ದೇ ಸೀರೆ ಹತ್ಕೊಂಡ್ಬಿಡೋದು, ತಲೆ ಕೂದಲು ಹತ್ಕೊಂಡ್ಬಿಡೋದು ಮಾಡೋಕ್ಕೆ ಶುರುವಾಗುತ್ತೆ ಅಂತ. ಅದಲ್ಲ, ಆ ರೀತಿಯಾಗಿ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ನಿಂಬೆಹಣ್ಣು ದೀಪ ಹಚ್ಚಬೇಕಾದ್ರೆ ಅದಕ್ಕೊಂದು ಕ್ರಮ ಇರುತ್ತೆ. ಅದನ್ನು ಮುಂದಿನ ಕೆಲವು ಸಂಚಿಕೆಯಲ್ಲಿ ಹೇಳಿಕೊಡ್ತೀನಿ. ದುರ್ಗಾದೇವಿಯ ದೇವಸ್ಥಾನ ಯಾವುದೇ ಆಗಲಿ, ಅದು ಬನಶಂಕರಿ ಮಾತೆ, ವನದುರ್ಗಾ ಮಾತೆ, ರಾಜರಾಜೇಶ್ವರಿ, ಮಾರಮ್ಮ, ಯಲ್ಲಮ್ಮ, ಚೌಡಮ್ಮ, ಈ ರೀತಿ ಯಾವುದೇ ದೇವಿಯ ದೇವಸ್ಥಾನಗಳಾಗಲಿ, ಆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಬಹಳ ಮುಖ್ಯವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕು? ದೀಪ ಹಚ್ಚಿ ದಗ 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 ಉರಿಯೋ ಹಾಗೆ ಮಾಡಿದ್ರೆ ಆ ಉರಿಯೋ ಅಂತಹ ರೀತಿಯಲ್ಲೇ ಗೊತ್ತಾಗುತ್ತೆ, ದೀಪ ಹಚ್ಚೋ ರೀತಿಯಲ್ಲೇ ಗೊತ್ತಾಗುತ್ತೆ ನಮ್ಮ ದೋಷಗಳು ಹೇಗಿದೆ ಅಂತ. ಅದರಿಂದ ದೀಪ ಹಚ್ಚೋದು ತಪ್ಪಲ್ಲ, ದೀಪ ಹಚ್ಚಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿ. ದುರ್ಗಾದೇವಿಗೆ ಶುಕ್ರವಾರದಲ್ಲಿ ಬಹಳ ಮುಖ್ಯವಾಗಿ ಹೆಸರುಬೇಳೆ ಬೆಲ್ಲ ಮತ್ತು ತುಪ್ಪವನ್ನು ದುರ್ಗಾದೇವಿಗೆ ಪ್ರೀತ್ಯರ್ಥವಾಗಿ ಕೊಡೋದರಿಂದ ನಮ್ಮ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ. ಇದು ಶುಕ್ರವಾರದಲ್ಲಿ ಮಾಡಬೇಕು. ಹೆಸರುಬೇಳೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು. ಯಾಕೆ ಹೆಸರುಬೇಳೆ ಕೊಡಬೇಕು ಅಂತಂದರೆ ಅದು ಮಹಾಲಕ್ಷ್ಮಿಯ ಸ್ವರೂಪ, ಬೆಲ್ಲ ಮಹಾಲಕ್ಷ್ಮಿಯ ಸ್ವರೂಪ, ತುಪ್ಪ ಮಹಾಲಕ್ಷ್ಮಿಯ ಸ್ವರೂಪ. ಈ ಮೂರು ಕೂಡ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕೆಯಾಗಿರ್ತಕ್ಕಂತಹ ದುರ್ಗಾದೇವಿಗೆ ನಾವು ಸಮರ್ಪಣೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅನೇಕ ವಿಧವಾದ ಬಾಧೆಗಳು ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ. ಎಷ್ಟು ಶುಕ್ರವಾರ ಮಾಡಬೇಕು? ಕನಿಷ್ಠ ಅಂತಂದರೂ 3 ಶುಕ್ರವಾರಗಳು ಅಥವಾ 9 ಶುಕ್ರವಾರಗಳನ್ನು ಮಾಡೋದ್ರಿಂದ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರರಿಗೆ ಬಹಳ ಮುಖ್ಯವಾಗಿ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂತಹ ಇವರಿಬ್ಬರು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರರು ಕುಜ ಗ್ರಹದ ದೋಷಗಳನ್ನು ನಿವಾರಣೆ ಮಾಡತಕ್ಕಂಥವು. ಇಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರರಿಗೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಎಷ್ಟೋ ರೀತಿಯಾದ ಬಾಧೆಗಳು, ತುಳಸಿಯ ಅರ್ಚನೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ, ಸುಬ್ರಹ್ಮಣ್ಯೇಶ್ವರನಿಗೆ ಭಸ್ಮದ ಅರ್ಚನೆಯನ್ನು ಮಾಡಿಸೋದ್ರಿಂದ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ. ಯಾವತ್ತು ಮಾಡಿಸಬೇಕು? ಶುಕ್ರವಾರ ಮತ್ತು ಮಂಗಳವಾರಗಳಲ್ಲಿ ಮಾಡಿಸೋದ್ರಿಂದ ಋಣ ನಿವಾರಣೆ ಆಗುತ್ತೆ, ಶುಕ್ರವಾರ ಮಾಡಿಸೋದ್ರಿಂದ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.